ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಒಲವಿದೆ. ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ಗೆ ಮತ ಅಂತಿದ್ದಾರೆ ಜನ. ಹಿಂದಿನ ಸಂಸದ ಅನಂತಕುಮಾರ್ ಹೆಗಡೆ ಕೆಲಸನೇ ಮಾಡಿಲ್ಲ ರೀ. ನೋಡಿ, ಈಗ ಅಂಜಲಿ ನಿಂಬಾಳ್ಕರ್ ಪರವಾಗಿ ಒಲವು ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ. ಜನರು ಕೂಡ ನಿಂಬಾಳ್ಕರ್ ಅವರಿಗೆ ನಾವು ಈ ಬಾರಿ ಆಶೀರ್ವಾದವನ್ನು ಮಾಡ್ತೇವೆ, ಅವರಿಗೆ ಮತವನ್ನು ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಅನಂತಕುಮಾರ್ ಹೆಗಡೆ ಕೆಲಸನೇ ಮಾಡಿಲ್ಲ, ಅವರು ಕಾಣಿಸ್ಕೊಳ್ಳೋದೇ ಅಪರೂಪ ಆಗಿಬಿಟ್ಟಿತ್ತು. ಚುನಾವಣೆ ಬಂದಾಗ ಮಾತ್ರ ಅನಂತಕುಮಾರ್ ಹೆಗಡೆ ಕಾಣಿಸ್ತಾ ಇದ್ರು, ಆಮೇಲೆ ಬರ್ತಾನೆ ಇರಲಿಲ್ಲ. ಅವರು 5-6 ಬಾರಿ ಗೆದ್ದರೂ ಜಿಲ್ಲೆಯ ಜನರಿಗೆ ಏನೂ ಪ್ರಯೋಜನ ಆಗಲಿಲ್ಲ ಅವ್ರ ಕಡೆಯಿಂದ. MP ಆಗಿ ಅನಂತಕುಮಾರ್ ಹೆಗಡೆ ಸಾಧನೆ ಶೂನ್ಯವಾಗಿದೆ. ಕಾಗೇರಿ ಮಂತ್ರಿಯಾಗಿ ಜಿಲ್ಲೆಗೆ ಮಾಡಿದ್ದು ಏನೂ ಇಲ್ಲ. ಏನು ಮಾಡಿದ್ದಾರೆ ಅಭಿವೃದ್ಧಿನ? ಸಿದ್ದರಾಮಯ್ಯ ಸರ್ಕಾರದಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಿದೆ. ಈ ಬಾರಿ ಕಾಂಗ್ರೆಸ್ಗೆ ಮತ ಹಾಕ್ತೀವಿ ಅಂತಿದ್ದಾರೆ ಉತ್ತರ ಕನ್ನಡ ಜನ. ಅದರಲ್ಲೂ ಅಂಜಲಿ ನಿಂಬಾಳ್ಕರ್ ಅವರನ್ನು ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಂಬಾಳ್ಕರ್ ಅಷ್ಟೇ ಬಹಳ ಆಕ್ಟಿವ್ ಆಗಿ ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರವನ್ನು ಮಾಡ್ತಾ ಮತ ಕೇಳ್ತಾ ಇದ್ದಾರೆ. ಪ್ರತಿಯೊಂದು ಗ್ರಾಮಗಳಿಗೆ ಹೋಗಿ ಸಭೆಗಳನ್ನು ಮಾಡ್ತಿದ್ದಾರೆ, ಮಹಿಳೆಯರನ್ನ ಭೇಟಿ ಆಗ್ತಿದ್ದಾರೆ, ಯುವಕರನ್ನ ಭೇಟಿ ಆಗ್ತಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಜನರಿಗೆ ಅರಿವು ಮೂಡಿಸ್ತಾ ಇದ್ದಾರೆ, ಅನುಕೂಲ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಖಾನಾಪುರ ಕ್ಷೇತ್ರದಲ್ಲಿ ಅವರು ಶಾಸಕಿಯಾಗಿ ಮಾಡಿದಂಥ ಕೆಲಸಗಳು ಕೂಡ ಅವರಿಗೆ ಕೈ ಹಿಡಿಯುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅಂಜಲಿ ನಿಂಬಾಳ್ಕರ್ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಹೌದು, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವುದು 100ಕ್ಕೆ 100 ಖಚಿತವಾಗಿದೆ. ಯಾಕೆಂದ್ರೆ ನಮ್ಮೆಲ್ಲರೆಲ್ಲರೂ ಕೂಡ ಭರವಸೆ ಇದೆ. ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ನುಡಿದಂತೆ ನಡೆದಂತಹ ಒಂದು ಸರ್ಕಾರವಾಗಿದೆ. ಯಾಕೆಂದ್ರೆ ಹಲವಾರು ಗ್ಯಾರಂಟಿ ಯೋಜನೆಗಳನ್ನು ಕೊಡುವುದಷ್ಟೇ ಅಲ್ಲದೆ ಅದನ್ನು ಅಂಜಲಿ ನಿಂಬಾಳ್ಕರ್ ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಉತ್ತರ ಕನ್ನಡ ಅಖಾಡದಲ್ಲಿ ಅವರ ಪರವಾಗಿ ಅಲೆ ಇದೆ ಸದ್ಯಕ್ಕೆ ಕ್ಷೇತ್ರದಲ್ಲಿ. ಸಂಸದ ಅನಂತಕುಮಾರ್ ಹೆಗಡೆ 5 ಬಾರಿ ಆಯ್ಕೆ ಆದರು. ಏನು ಕೊಟ್ಟರು? ಚುನಾವಣೆ ಬಂದಾಗ ಮಾತ್ರ ನೆನಪಾಗ್ತಾರೆ ಅವರಿಗೆ ಕ್ಷೇತ್ರದ ಜನ. ಆವಾಗ ಮಾತ್ರ ಅವರು ಮುನ್ನೆಲೆಗೆ ಬರ್ತಾರೆ. ನಮಗೇನು ಮಾಡಿಲ್ಲ ಅವರು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಚಿವರಾಗಿದ್ರಲ್ವಾ, ಅವ್ರ ಕೊಡುಗೆ ಏನು? 0. ಅಲ್ಲಿನ ಮತದಾರರು ಹೇಳ್ತಾ ಇದ್ದಾರೆ, ನಾವು ಈ ಬಾರಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ವೋಟ್ ಮಾಡ್ತೇವೆ, ಅವ್ರನ್ನ ಆಯ್ಕೆ ಮಾಡ್ತೇವೆ, ಅವ್ರನ್ನ ಆರಿಸ್ತರ್ತೇವೆ. ಇದೇ ಮಾತು. ಅದರಲ್ಲೂ ಮಹಿಳಾ ಮತದಾರರು ಬಹಳ ವಿಶ್ವಾಸದಲ್ಲಿದ್ದಾರೆ. ಗ್ಯಾರಂಟಿ ರೀ, 2,000 ರೂಪಾಯಿ ಬರ್ತಾ ಇದೆ, ಫ್ರೀ ಅಕ್ಕಿ ಬರ್ತಾ ಇದೆ, ಬಸ್ಸಲ್ಲಿ ಓಡಾಡ್ತಾ ಇದ್ದೇವೆ ಎಲ್ಲ ಕಡೆ ಫ್ರೀಯಾಗಿ, ನಮ್ಮ ಮಕ್ಕಳಿಗೆ ಯುವ ನಿಧಿ ಬರ್ತಿದೆ 3,000, ಕರೆಂಟ್ ಫ್ರೀ. ಸಾಕಲ್ವಾ? ಏನ್ರಿ ಅನಂತಕುಮಾರ್ ಹೆಗಡೆ ಅವ್ರು ಮಾಡಿದ್ದು? ಎಲೆಕ್ಷನ್ ಬಂದಾಗ ಮಾತ್ರ ಬರ್ತಿದ್ರು ಅವ್ರು ಚುನಾವಣಾ ಪ್ರಚಾರಕ್ಕೆ. ಇದು ಸದ್ಯಕ್ಕೆ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಪರವಾಗಿ ಎದ್ದಿರುವಂತಹ ಅಲೆ. ಅವರೂ ಅಷ್ಟೇ ನೋಡಿ, ಎಲ್ಲ ಕಡೆ ಹೋಗ್ತಾ ಇದ್ದಾರೆ, ಅಬ್ಬರದ ಪ್ರಚಾರವನ್ನು ಮಾಡ್ತಿದ್ದಾರೆ. ಮತ್ತು ಸ್ಥಳೀಯ ನಾಯಕರು ಕೂಡ, ಮಂಕಾಳು ವೈದ್ಯ ಇರ್ಬೋದು, RV ದೇಶಪಾಂಡೆ ಇರ್ಬೋದು, ಸಾಕಷ್ಟು ಜನರು ಅವ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ.